ನೊಣವಿನಕೆರೆ ಅಜ್ಜಯ್ಯನನ್ನ ಪ್ರಾರ್ಥಿಸಿ ಸಭೆಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇವಾಗ ಸೊ ಅಲ್ಲಿಗೆ ಕೆಲವೇ ಕ್ಷಣಗಳಲ್ಲಿ ಸಿಎಲ್ಪಿ ಮೀಟಿಂಗ್ ಶುರುವಾಗುತ್ತೆ ಅನ್ನೋದಾಯ್ತು. ಆಲ್ಮೋಸ್ಟ್ ಆಲ್ ಎಲ್ಲ ಶಾಸಕರು ಕೂಡ ಆಗಮಿಸಿದ್ದಾರೆ ವಿಧಾನಸೌಧಕ್ಕೆ. ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ವಿಶೇಷ ಕೊಠಡಿಯಲ್ಲಿ ಪೂಜೆಯನ್ನೂ ಮಾಡಿದರು. ನೊಣವಿನಕೆರೆ ಅಜ್ಜಯ್ಯನನ್ನ ಪ್ರಾರ್ಥಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈಗ ಪೂಜೆ ಮುಗಿಸ್ಕೊಂಡು ಇವಾಗ ಸಿಎಲ್ಪಿ ಮೀಟಿಂಗ್ ಆಗುವಂಥ ಕೊಠಡಿಗೆ ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಸಿಎಲ್ಪಿ ಮೀಟಿಂಗ್ ಶುರುವಾಗುತ್ತೆ. ಹೇಳ್ತಾ ಇದ್ದೆ, ಯಾರ್ಯಾರಿಗೆ ಸಂಪುಟದಲ್ಲಿ ಮಣೆ ಹಾಕಲಾಗುತ್ತೆ ಅನ್ನುವಂಥ ಒಂದು ಕುತೂಹಲವೂ ಕೂಡ ಮನೆ ಮಾಡ್ತಾ ಇದೆ. ಜೊತೆಗೆ ಸಿದ್ದು ಸಂಪುಟದಲ್ಲಿದ್ದಂತಹ ಸಚಿವರಿಗೂ ಕೂಡ ಡವಡವ ಶುರುವಾಗಿದೆ, ನಮಗೆ ಸಚಿವ ಸ್ಥಾನ ಮಿಸ್ ಆಗಿಬಿಡುತ್ತಾ ಅಂತ. ಈಗ ನೋಡಿ, ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಈಗ ಸಿಎಲ್ಪಿ ಮೀಟಿಂಗ್ ಆಗೋ ಕೊಠಡಿಗೆ ಆಗಮಿಸಿದ್ದಾರೆ. ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಜೊತೆಗೆ ಹಲವು ಶಾಸಕರು ಆಗಮಿಸಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇನ್ನೂ ಬಂದಿಲ್ಲ. ಅವರ ಆಗಮನಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಶಾಸಕರು ಆಗಮಿಸಿದ್ದಾರೆ. ಮೇನ್ ಡಿ ಕೆ ಶಿವಕುಮಾರ್ ಆಗಮಿಸಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರು ಕೂಡ ಬಂದಿದ್ದಾರೆ. ಹಿರಿಯ ಶಾಸಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಸಿಎಲ್ಪಿ ಮೀಟಿಂಗ್ ಶುರುವಾಗೋದೊಂದೇ ಬಾಕಿ. ಆದರೆ ಇನ್ನು ಸಿದ್ದರಾಮಯ್ಯನವರು ಬರದ ಕಾರಣ ಅವರಿಗೋಸ್ಕರ ಕಾದು ಕುಳಿತಿದ್ದಾರೆ. ಸಿದ್ದರಾಮಯ್ಯನವರಿಗೋಸ್ಕರ ಕಾದು ಕುಳಿತಿರೋದು ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರನ್ನ ಕಾಯ್ತಾ ಒಳಗಡೆ ಕೂತಿದ್ದಾರೆ. ಇವಾಗ ಹೈಕಮಾಂಡ್ ನಾಯಕರು ಅಂದರೆ ಸುರ್ಜೇವಾಲಾ ಜೊತೆಗೆ ಕೆ ಸಿ ವೇಣುಗೋಪಾಲ್, ಡಿ ಕೆ ಶಿವಕುಮಾರ್ ಮತ್ತು ಇನ್ನಿತರ ಶಾಸಕರೆಲ್ಲರೂ ಕೂಡ ಹಾಜರಿದ್ದಾರೆ. ಸಿದ್ದರಾಮಯ್ಯನವರು ಬಂದ ತಕ್ಷಣ ಸಿಎಲ್ಪಿ ಮೀಟಿಂಗ್ ಶುರುವಾಗುತ್ತೆ. ಮೋಸ್ಟ್ಲಿ ತುಂಬ ಹೊತ್ತು ಟೈಮ್ ಹಿಡಿಯಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಇದರಲ್ಲೇನು ಸಚಿವ ಸ್ಥಾನದ ಬಗ್ಗೆ ಏನು ಡಿಸ್ಕಸ್ ಆಗಲ್ಲ. ಕೇವಲ ಸಿಎಲ್ಪಿ ನಾಯಕನ ಆಯ್ಕೆ ವಿಚಾರ ಮಾತ್ರ ಆಗೋದು. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಮಾತ್ರ ಆಗೋದಿದ್ದರಾಗಿ ನೋಡಿ, ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಂತೆ ಕಾರ್ಯದರ್ಶಿಗಳು ಮಾತಾಡಿ, ಸುರ್ಜೇವಾಲಾ ಅವರು ಕೂಡ ಈ ಸಭೆಯ ಉದ್ದೇಶವನ್ನು ತಿಳಿಸಿ, ತದನಂತರ ಸಿದ್ದರಾಮಯ್ಯನವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಮಾತನಾಡ್ತಾ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಅಥವಾ ಸಿಎಲ್ಪಿ ನಾಯಕ ಯಾರು ಅನ್ನೋ ಹೆಸರನ್ನು ಸೂಚಿಸ್ತಾರೆ. ಆ ಹೆಸರಿಗೆ ಶಾಸಕರು ಸಮ್ಮತಿಸಿದ ನಂತರ ಅಧಿಕೃತವಾಗಿ ಸಿಎಲ್ಪಿ ನಾಯಕರು ಸಿದ್ದರಾಮಯ್ಯನವರ ಬಾಯಲ್ಲಿ ಬಂದಂಥ ಹೆಸರಿನವರೇ ಆಗಿರ್ತಾರೆ. ಅದಾದ ಮೇಲೆ ಅಲ್ಲಿಂದ ಸೀದಾ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆ ಮಾಡ್ತಾರೆ. ಇಷ್ಟು ಇವತ್ತು ಅಥವಾ ಸಿಎಲ್ಪಿ ಮೀಟಿಂಗ್ನ ಈ ಒಂದು ಹೈಲೈಟ್. ಅದಾದ ನಂತರ ನಾನು ಹೇಳಿದ್ನಲ್ಲ, ಆಗುವಂಥ ಬೆಳವಣಿಗೆಗಳು ಏನೇನು ಅಂತಂದರೆ, ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ತಯಾರಿ ನಡೆಸ್ಕೊಳ್ತಾರೆ. ಅವರೊಟ್ಟಿಗೆ ಮೊದಲ ಹಂತದಲ್ಲ ಅಥವಾ ಓವರಾಲ್ ಎಲ್ಲ ಇಲಾಖೆಗೂ ಕೂಡ ಮಂತ್ರಿಗಳನ್ನು ಸೆಲೆಕ್ಟ್ ಮಾಡ್ತಾರಾ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಹೈಕಮಾಂಡ್ ನಾಯಕರು ಎಲ್ಲ ರೀತಿಯ ಲೆಕ್ಕಾಚಾರದಲ್ಲೂ ಕೂಡ ಹೆಸರುಗಳನ್ನು ಫೈನಲ್ ಮಾಡಬೇಕಾಗಿದೆ. ಎಚ್ ಕೆ ಪಾಟೀಲರು ಬರ್ತಾ ಇದ್ದಾರೆ ಈಗ. ಹಾಗೆ ಹೈಕಮಾಂಡ್ ನಾಯಕರು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಡಿಸೈಡ್ ಮಾಡಬೇಕು. ಎಚ್ ಕೆ ಪಾಟೀಲ್ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಇನ್ನು ಕೆಲವೇ ನಿಮಿಷದಲ್ಲಿ ನಮ್ಮ ಶಾಸಕಾಂಗ ಪಕ್ಷದ ಸಭೆ ನಡೀತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 3 ವರ್ಷ ಕರ್ನಾಟಕಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಟ್ಟವರು. ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಮೂಲಕ ರಾಜ್ಯದ ಬಡತನವನ್ನೇ ಬೇರು ಸಹಿತ ಕಿತ್ತೊಗೆದಿರತಕ್ಕಂಥ ಕ್ರಾಂತಿಕಾರಿ ಯೋಜನೆಯನ್ನು ಅನುಷ್ಠಾನ ಮಾಡಿ ರಾಜ್ಯದ ಬಹುದೊಡ್ಡ ಪರಿವರ್ತನೆ ಮಾಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವಂಥ ಕಾರಣ ಇವತ್ತು ನಾವು ಶಾಸಕಾಂಗ ಪಕ್ಷದಲ್ಲಿ ಹೊಸ ಶಾಸಕಾಂಗದ ನಾಯಕನನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಎಲ್ಲ ನಾಯಕರು ಬರ್ತಾರೆ. ಬಂದ ತಕ್ಷಣ ಸಭೆಯನ್ನು ಪ್ರಾರಂಭ ಮಾಡ್ತೀವಿ. ಸಭೆಯ ನಂತರ
ಏನು ಶಾಸಕಾಂಗ ಪಕ್ಷದ ನಿರ್ಣಯ ಆಗಿರ್ತದೆ ಆ ನಿರ್ಣಯವನ್ನು ರಾಜ್ಯಪಾಲರಿಗೆ ತಲುಪಿಸ್ತೀವಿ. ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರನ್ನು ಆಮಂತ್ರಿಸ್ತಾರೆ ಸರ್ಕಾರ ರಚನೆ ಮಾಡೋದಕ್ಕೆ. ಆ ರಚನೆ ಕೆಲಸ ಮುಂದೆ ಪ್ರಕ್ರಿಯೆ ಪ್ರಾರಂಭ. 20 ಜನಕ್ಕೂ ಹೆಚ್ಚು ಜನ ಸಚಿವರನ್ನ ಕೈ ಬಿಡ್ತಾರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದವ್ರನ್ನ ಅಂತ ಚರ್ಚೆ ನಡೀತಾ ಇದೆ. ಅದು ಆಗಲಿರುವ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಅನುಭವ ಹೊಂದಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಲಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ AICCಯ ಕಾರ್ಯದರ್ಶಿಗಳು ಮತ್ತು ಆರ್ಗನೈಸೇಷನ್ ಕಾರ್ಯದರ್ಶಿಗಳು ಅವರೆಲ್ಲ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡ್ತಾರೆ. ಸೋನಿಯಾ ಗಾಂಧಿ ಅವ್ರ ಜೊತೆಗೆ, ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಆ ವರಿಷ್ಠರು ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯದಂತೆ ನಮ್ಮ ಸಚಿವ ಸಂಪುಟ ರಚನೆ ಆಗ್ತದೆ. ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಆಗ್ಬೋದು. ಈಗೆಲ್ಲ ತಾವು ಪತ್ರಿಕೆಯಲ್ಲೇನೂ ಹೇಳ್ತಾ ಇದ್ರಲ್ಲ 3ನೇ ತಾರೀಕಿಗೆ ಆಗ್ಬೋದು. 3ನೇ ತಾರೀಕಿಗೆ ನೀವೇ ಹೇಳ್ತಾ ಇದ್ದೀರಿ. DKಶಿ ಅವರು ವಿರೋಧ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಈ ರೀತಿ ತಪ್ಪು ಭಾವನೆಗಳನ್ನು, ತಪ್ಪು ಮಾಹಿತಿಗಳನ್ನು ಹರಡೋದು ಸರಿಯಲ್ಲ. ಥ್ಯಾಂಕ್ ಯು. ಇದು ಎಚ್ ಕೆ ಪಾಟೀಲರು ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು CLP ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅಲ್ಲಾಗುವಂಥ ಪ್ರಕ್ರಿಯೆ ವಿಚಾರ ಸಂಬಂಧ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದು. ಫೈನ್. ಈಗ ಒಬ್ಬೊಬ್ಬರೇ ನಾಯಕರೆಲ್ಲರೂ ಕೂಡ ವಿಧಾನಸೌಧದ ಒಳಭಾಗಕ್ಕೆ ಬಂದಾಗಿದೆ. ಇನ್ನು ಸಿದ್ದರಾಮಯ್ಯನವರು ಮಾತ್ರ ಬಾಕಿ ಇರೋದು. ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, CLP ನಾಯಕರು ಅವರು ಬಂದ ನಂತರ ಈ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಯಾವ ಥರ ಸರ್ ಆಯ್ಕೆ ಮಾಡ್ತೀವಿ? ಒಂದು ಸಿಂಗಲ್ ಲೈನ್ ಅಜೆಂಡಾ ಒಂದು ಲೈನೇ ಅಜೆಂಡಾ ಆಗ್ತದೆ. ಅಲ್ಲಿ ಏನಿಲ್ಲ, ನಾವು ಅಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದಾರೆ. ತರವಾದ ಸ್ಥಾನಕ್ಕೆ CLP ನಾಯಕನ ಆಯ್ಕೆ ಮಾಡಬೇಕಾಗ್ತದೆ. DK ಶಿವಕುಮಾರನ್ನು CLP ನಾಯಕ ಅಂತೇಳಿ ಘೋಷಣೆ ಮಾಡಿ ಮುಂದೆ ರಾಜ್ಯಪಾಲರಿಗೆ ಭೇಟಿಯಾಗಿ ಅದನ್ನು ಸಲ್ಲಿಸ್ತಾರೆ. ಮುಂದಿನ ಆಮೇಲೆ AICC ನಾಯಕರು ಕೂಡ ಭಾಗಿಯಾಗಿದ್ದಾರೆ ಸರ್. ಏನಾದರೂ ಅಪಸ್ವರ ಎದುರಾಗ್ಬೋದು ಅಂತ ಅವ್ರು ಬಂದಿದ್ದಾರೆ? ಇಲ್ಲ, ಏನು ಅಪಸ್ವರ, ಯಾರ್ದು ಅಪಸ್ವರ ಇಲ್ಲೇ ಇಲ್ಲ. ಎಲ್ಲರೂ ಸ್ಮೂತ್ ಆಗಿ, ಎಲ್ಲರೂ ಹಸನ್ಮುಖಿಯಾಗಿ ಈ ಕಾರ್ಯವನ್ನು, ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ಸರ್, ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀರಿ? ಹೌದು, 100% ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ, ಹಸ್ಬೆಂಡ್ ಆಗಿದ್ದೀನಿ. ಕೊಟ್ಟರೆ ಭಾಳ ಸಂತೋಷ. ಅದು ಹೈಕಮಾಂಡ್ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ತಾವು ಯಾವ ಇದ್ರ ಮೇಲೆ ಕ್ಲೈಮ್ ಮಾಡ್ತಾ ಇದ್ದೀರಿ ಸರ್? ನಾನು ಭಾಳ ಹಳೆಯ ಕಾರ್ಯಕರ್ತ. 1972ರಿಂದ ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಶಾಸಕನಾಗಿ, KPCC ಜನರಲ್ ಸೆಕ್ರೆಟರಿಯಾಗಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಯೂತ್ ಕಾಂಗ್ರೆಸ್. ನನಗೆ ಹಕ್ಕಿದೆ ಕೇಳೋಕ್ಕೆ. ಆ ದೃಷ್ಟಿಯಿಂದ ನನಗೂ ಕೊಡಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಬಸವಣ್ಣ